ಬಂಗಾರಪೇಟೆ ಕೋಲಾರ್ ಮುಖ್ಯ ರಸ್ತೆಯಲ್ಲಿರುವ ಅಂಬೇಡ್ಕರ್ ಆವರಣದಲ್ಲಿ ಏರ್ಪಡಿಸಲಾಗಿದ್ದ ಭೀಮಗಾನ ಸಂಜೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಕರ್ನಾಟಕ ರಿಪಬ್ಲಿಕ್ ಸಂಘಟನೆ ಸಂಸ್ಥಾಪಕ ಹಾಗೂ ರಾಜ್ಯಾಧ್ಯಕ್ಷ ಜಿ ಚಿಕ್ಕನಾರಾಯಣ ಮಾತನಾಡಿ, ಸಮಾಜ ನಿರ್ಮಾಣಕ್ಕಾಗಿ ಜೀವನವನ್ನೇ ಮುಡಿಪಾಗಿಟ್ಟ ಮಹಾನ್ ಮಾನವತಾವಾದಿ, ಜಗತ್ತಿನ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತಕ್ಕೆ ಶ್ರೇಷ್ಠ ಸಂವಿಧಾನ ಕೊಟ್ಟ ಮೇಧಾವಿಗಳಾದ ಭಾರತರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರನ್ನು ಅತ್ಯಂತ ಗೌರವಪೂರ್ಣ ನಮನಗಳನ್ನು ಸಲ್ಲಿಸುವ ಮೂಲಕ ಸ್ಮರಿಸಿದರು. ಮಹಾಪರಿನಿರ್ವಾಣ ದಿನದ ಈ ದಿನದಂದು ಆ ಚೇತನಕ್ಕೆ ನನ್ನ ಭಾವಪೂರ್ಣ ನಮನಗಳು. ಲಕ್ಷ್ಮೀ ಮೇಡಮ್ ಅವರೇ, ನಮ್ಮ ಸೂರ್ಯಕೊಂಡ ಆನಂದ್ ಸರ್ ಅವರ, ನಮ್ಮ ಉಳ್ಸಳ್ಳಿ ವೆಂಕಟೇಶ್ವರ ಸರ್ ಅವರೇ, ಹಾಗೂ ಎಲ್ಲ ನನ್ನ ನಾಯಕರಿದ್ದವರೇ, ಈ ದಿನ ನಾನು ಮತ್ತೊಂದು ಬಾರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 69ನೇ ವರ್ಷದ ಪರಿನಿರ್ವಾಣದ ದಿನದ ಅಂಗವಾಗಿ ಎಲ್ಲರಿಗೂ ಜೈ ಭೀಮ್ ನಮನಗಳನ್ನು ನಾನು ಸಲ್ಲಿಸ್ತಾ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗದಿಸಿ ಇಂದಿನ ದಿನಮಾನಗಳಲ್ಲಿ 69 ವರ್ಷಕ್ಕೆ ಪಾದಾರ್ಪಣೆ ಮಾಡಿರ್ತಕ್ಕಂಥ ವರ್ಷ 2025ನೇ ಸಾಲಿಗೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಗರಿಸಿರ್ತಕ್ಕಂಥ ದಿನಮಾನಗಳಲ್ಲಿ ಕಾಣಲಾರದಂಥ ಜನಸ್ತೋಮವನ್ನ ಅವರು ಬದುಕುಳಿದ ದಿನಗಳಲ್ಲಿ ಕಾಣಲಾರದಂಥ ಜನಸ್ತೋಮ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಏಕೆಂತೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸುಮಾರು ವರ್ಷಗಳ 60 ಅನುಭವಿಸಿದಂಥದವರು ಮತ್ತು ಅವರ ಬದುಕು ಮತ್ತು ಅವರ ಮೃತ್ಯು ಬಂದು ಅವರ ಅಸುನೀಗಿದಂಥ ಸಂದರ್ಭಗಳ ಮಧ್ಯದಲ್ಲಿ ಅವರು ಪಟ್ಟಂತ ಶ್ರಮ ಏನು, ಅವರ ವೇದನೆ ಏನು, ಅವರು ಪಟ್ಟಿರ್ತಕ್ಕಂಥ ಈ ಜಾತಿಯ ಪಿಡಿಗಿನಿಂದ ತತ್ತರಿಸಿ ವ್ಯಾಖ್ಯಾನಗೊಂಡಂತ ಮಹಾನಾಯಕ ಅಮರವೀರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಳ್ಕೊಂಡಿರ್ತಕ್ಕಂಥ ತುಂಬಾ ಇದೆ. ಇನ್ನು ಅವರು ಬದುಕುಳಿದ ದಿನಗಳಲ್ಲಿ ತನ್ನ ಬಾಲ್ಯ ಜೀವನವನ್ನ, ಅವರ ಯೌವನವನ್ನೆಲ್ಲ ನಾವು ಮರ್ತಿದ್ದಾರೆ. ಅವರು ಕಳೆಯುವಂತ ಅಂತಿಮ ಸಮಯದಲ್ಲಿ ಸಹ, ಅಂತಿಮ ದಿನಗಳಲ್ಲಿ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತುಂಬಾ ದುಃಖ ತಪ್ಪಿತರಾಗಿತ್ತ. ಅವರು ಅವರ ಮಕ್ಕಳನ್ನು ಕೂಡ ಕಳ್ಕೊಂಡಿದ್ದಾರೆ, ಅವರ ಧರ್ಮಪತ್ನಿಯನ್ನು ಕೂಡ ಕಳ್ಕೊಂಡಿದ್ದಾರೆ. ಬಾಬಾ ಸಾಹೇಬ್ ಅವರು ಕಳ್ಕೊಂಡಿರ್ತಕ್ಕಂಥ ತುಂಬಾ ಇದೆ. ಈ ದೇಶದ ಜನತೆಗಾಗಿ, ಈ ದೇಶದ ಸಾಮಾಜಿಕ ಹೋರಾಟಕ್ಕಾಗಿ, ಈ ದೇಶದ ಆರ್ಥಿಕತೆಗಾಗಿ, ಈ ಸಮಾಜದ ನೈತಿಕತೆಗಾಗಿ, ಈ ಸಮಾಜದ ಪ್ರತಿಯೊಂದು ಮಾನವ ಹಕ್ಕು ಜೀವಿಗಳಿಗಾಗಿ, ಅನರ್ಹಗೊಂಡಿರ್ತಕ್ಕಂಥ ಜೀವಿಗಳಿಗೆ ಅನರ್ಹಗೊಂಡಂತ ಅರ್ಥೈಸುವಂತಹ ಪದಗಳನ್ನು ಬಳಸಿರ್ತಕ್ಕಂಥ ಪದಜೀವಿ, ಪದ ಸಾಗರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅಂತ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಒಂದು ದಿನಕ್ಕೆ 69 ವರ್ಷಗಳ ಕಾಲಯಾನಕ್ಕೆ ನಾವು ಪಾದಾರ್ಪಣೆ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಂದಿನ ದಿನಮಾನಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಕೊಂಡಾಡುವಂತವರು ಎಷ್ಟೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಮಾತ್ರವಲ್ಲ, ಇಡೀ ಭಾರತ ದೇಶಾದ್ಯಂತ ವಿಶ್ವವೇ ಒಪ್ಪುವಂತಹ ಮೇರು ನಾಯಕರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವರ ವಿಚಾರವನ್ನು ನಾನು ಇನ್ನೂ ಮಾತಾಡಲಿಕ್ಕೆ ತುಂಬಾ ನಮ್ಮ ಗಣ್ಯರಿದ್ದಾರೆ, ನಾಯಕರುಗಳಿದ್ದಾರೆ. ಅದರ ಸಲುವಾಗಿ ಕೊನೆಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ವೇದನೆ ಮತ್ತು ಅವರ ಶ್ರಮ ಮತ್ತು ಅವರ ತ್ಯಾಗವನ್ನ ಒಂದೇ 2 ನಿಮಿಷದಲ್ಲಿ ನಾನು ಮಾತಾಡಿ ಮುಗಿಸ್ತಾ ಇದ್ದೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಧರ್ಮಪತ್ನಿ ರಮಾಬಾಯಿ ಅವರು ಸಹ ಅವರ ಒಂದು ಸೇವೆಗೆ ಮತ್ತು ಅವರ ಒಂದು ಹೋರಾಟಕ್ಕೆ ತನ್ನ ಎಲ್ಲ ಜೀವನವನ್ನು, ತನ್ನ ಜೀವನ ಅಂದರೆ ಯೌವನದ ಜೀವನವನ್ನು ಮುಡುಪಾಗಿಟ್ಟಂತ ಏಕೈಕ ಮಹಾಮಾತೆ ರಮಾಬಾಯಿ ತನ್ನ ಮಕ್ಕಳನ್ನು ಹಸಿನೀಗಿಸಿಕೊಂಡಂಥ ಸಂದರ್ಭದಲ್ಲೂ ಎದೆಗುಂದದೆ ತನ್ನ ಹೋರಾಟಕ್ಕೆ ಯಾವುದು ನನ್ನ ಪತಿಯ ಹೋರಾಟಕ್ಕೆ ಎಲ್ಲಿ ಧಕ್ಕೆಯಾಗುತ್ತೋ, ನನ್ನ ಒಂದು ಶ್ರಮ ಮತ್ತು ವೇದನೆಯಿಂದ ಎಲ್ಲ ನನ್ನ ಪತಿ ಭಾರತ ದೇಶಕ್ಕೆ ಹಿಂದಿರುಗಿಸ್ತಾರೋ, ಹಿಂದಿರುಗಿದಂಥ ಸಂದರ್ಭದಲ್ಲಿ ಈ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಜಾತಿಯ ಸಮುದಾಯಕ್ಕೆ ಆಗಲಾರದಂಥ ನಷ್ಟಗಳೇನಾಗುತ್ತೆ ಎನ್ನುವ ಒಂದು ಸಂದರ್ಭದಲ್ಲಿ ಆತನ ಅಚ್ಚುಮೆಚ್ಚಿನ ಮಕ್ಕಳು ಒಂದು ರಮೇಶ್, ಗಂಗಾಧರ್, 4 ಜನ ಮಕ್ಕಳನ್ನು ಕಳ್ಕೊಂಡಂಥ ಸಂದರ್ಭದಲ್ಲಿ ಕೂಡ ನಾನು ಆ ಮಹಾಮಾತೆ ರಮಾಬಾಯಿಯವರು ತನ್ನ ಪತಿರಾಯನ
ಒಂದು ಯಾವುದೇ ಕಾರಣಕ್ಕೆ ಅವರ ಎದೆ ಗುಂದಬಾರದು, ಎದೆ ಈ ದೇಶದ ಎಲ್ಲ ಜಾತಿ ಸಮುದಾಯಕ್ಕೆ ಹೋರಾಟ ಮಾಡಲಿ ಅನ್ನುವಂಥ ರೀತಿಯಲ್ಲಿ ಆತನ ಅಂತಿಮವಾಗ ಈ ಕಳೆದು ಕೆಲವೇ ಸಂದರ್ಭಗಳಲ್ಲಿ ಕೆಲವೇ ಕ್ಷಣಗಳಲ್ಲಿ ಅಸ್ಮಿತಾರೆ ಸಾಯುವಂತೆ ಈ ಇಹಲೋಕವನ್ನು ತ್ಯಜಿಸ್ತಾರೆ. ಅಂಥ ಸಂದರ್ಭದಲ್ಲಿ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ತನ್ನ ಧರ್ಮಪತ್ನಿ, ನೋಡಿ ನಿಮ್ಮ ಮಗ ಗಂಗಾಧರ ಅವರು ಅಸ್ಮಿತಾ ಇದ್ದಾರೆ, ದಯವಿಟ್ಟು ನಿನ್ನ ಪುತ್ರನನ್ನ ಈ ಅಂತಿಮ ಸಂದರ್ಭದಲ್ಲಿ ಅದನ್ನು ನೋಡಿ ಅನ್ನುವಂಥ ಸಂದರ್ಭದಲ್ಲಿ ಆತನ ಒಂದು ಅಂಬೇಡ್ಕರ್ ಅವರ ಧರ್ಮಪತ್ನಿ ಹೇಳಿದಂಥ ಸಂದರ್ಭದಲ್ಲಿ ಆತನ ಅಂಬೇಡ್ಕರ್ ನೋಡುತ್ತಾನೆ ಆತನ ಹಸಿರುತ್ತಾರೆ. ಅಂಥ ಸಂದರ್ಭದಲ್ಲಿ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಧರ್ಮಪತ್ನಿ ಆ ಬಾಬಾ ಸಾಹೇಬರಿಗೆ ಯಾವುದೇ ರೀತಿಯ ತೊಂದರೆಗಳನ್ನು ಕೊಡುವಂಥ ಸಂದರ್ಭ ನಾವು ಕಾಣ್ತಾ ಇದ್ದೀವಿ. ಇನ್ನೂ ಇದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಮಕ್ಕಳು ಕಳೆದಂಥ ಸಂದರ್ಭದಲ್ಲಿ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವುದೇ ರೀತಿ ದುಡ್ಡಿಲ್ಲದ ಸಂದರ್ಭದಲ್ಲಿ ಕೂಡ ತುಂಬ ಶ್ರಮಪಟ್ಟು ಆತನ ಧರ್ಮಪತ್ನಿ ರಮಾಬಾಯಿ, ಏನ್ರಿ ನಿಮ್ಮ ಮಗ ತೀರೋಗಿದ್ದಾರೆ, ಈಗಾದರೂ ಅಂತ್ಯ ಸಂಸ್ಕಾರವನ್ನೆಲ್ಲ ಮಾಡ್ಬೋದಲ್ವಾ, ಬಂದಿರತಕ್ಕಂಥ ಸಂಬಂಧಿಗಳೆಲ್ಲ ಹೇಳ್ತಿದ್ದಾರೆ, ನೋಡಿ ಏನೋ ಮಾಡಿ ಅಂತಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ದುಡ್ಡೇ ಇಲ್ಲ, ಆಗಲೂ ಕೂಡ ತಾಯಿ ಕೊಟ್ಟಿರ್ತಕ್ಕಂಥ ಒಂದು ಉಡುಗೊರೆಯ ಬಿಳಿ ಸೀರೆಯನ್ನು ಅವರು ಆರಿಗೂ ಒದ್ದೆ ಮಾಡಿ ಆ ಶವ ಸಂಸ್ಕಾರವನ್ನು ಮಾಡುವಂಥ ದಿನಗಳನ್ನು ನಾವು ಕಂಡಿದ್ದೇವೆ. ಆಗಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ 3 ಗಂಟೆಯ ಸಂದರ್ಭದಲ್ಲಿ ತನ್ನ ಧರ್ಮಪತ್ನಿ ಅಳುತ್ತಾ ಕುಂತಿರುವಂಥ ಸಂದರ್ಭದಲ್ಲಿ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋಗಿ ಕೇಳ್ತಾರೆ. ಆದ್ರೆ ಇಡೀ ಭಾರತ ದೇಶವನ್ನೆಲ್ಲ ಇಡೀ ವಿಶ್ವವನ್ನೇ ತುದಿಗಾಲಲ್ಲಿ ಆಡಿಸುವಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ತನ್ನ ಧರ್ಮಪತ್ನಿಯ ರಮಾಬಾಯಿಗೆ ಭಯಭೀತನಾಗಿ ಅವರು ಮಾತನಾಡಕ್ಕೆ ಭಯಪಡ್ತಾರೆ. ಯಾಕೆ? ಇಡೀ ಈ ಮನುವಾದವನ್ನ ಸುಟ್ಟು ಅದನ್ನ ಮನುಸ್ಮೃತಿಯನ್ನು ಸುಟ್ಟಿರ್ತಕ್ಕಂಥ ಮನುವಾದವನ್ನ ಸಂವಿಧಾನ ಬರೆಯೋದಕ್ಕಿಂತ ಮನಧರ್ಮಶಾಸ್ತ್ರದಲ್ಲಿ ಏನು ನಡೀತೋ ಅದನ್ನೆಲ್ಲವನ್ನು ಅವರು ಮೇಲ್ಕೆನೆದು ಹೋರಾಟ ಮಾಡಿದಂಥ ನಾಯಕರು ತನ್ನ ಧರ್ಮಪತ್ನಿಯನ್ನು ಮಾತಾಡಿಸಲು ಕೂಡ ಭಯಪಡ್ತಾರೆ. ಆದರೂ ಎದೆ ಗುಂದದೆ 3 ಗಂಟೆಯ ರಾತ್ರಿಯ ಸಂದರ್ಭದಲ್ಲಿ ತನ್ನ ಧರ್ಮಪತ್ನಿಯಾದ ರಮಾಬಾಯಿಯನ್ನ ಮಾತಾಡಿಸಲೇಬೇಕಂತೇಳಿ ಹೋಗಿ ಮಾತಾಡ್ತಾನೆ. ತನ್ನ ಮಗನ ಶವ ಸಂಸ್ಕಾರವನ್ನು ಮಾಡಿ ಬಂದು, ಏನು ರಮಾಬಾಯಿ, ನನ್ನ ಮೇಲೆ ಕೋಪನ, 4 ಜನ ಮಕ್ಕಳನ್ನು ಕಳ್ಕೊಂಡಿದೀಯಾ? ಯಾಕೆ? ತಂದೆಯ ಪ್ರೀತಿ ಇಲ್ಲದೆ, ತಂದೆಯ ವಾತ್ಸಲ್ಯವಿಲ್ಲದೆ, ತಂದೆಯ ಮಮತೆ ಇಲ್ಲದೆ, ಸರಿಯಾದ ರೀತಿಯಲ್ಲಿ ಔಷಧೋಪಚಾರಗಳಿಲ್ಲದೆ, ತಾಯಿಯ ಎದಾಗಿ ಇಲ್ಲದೆ ಸತ್ತಿರ್ತಕ್ಕಂಥ ಮಕ್ಕಳನ್ನು ಕಂಡು ನೀನು ನನ್ನ ಮೇಲೆ ಕೋಪನ ಅಂತ ಹೇಳ್ಬಿಟ್ಟು ತನ್ನ ಧರ್ಮಪತ್ನಿಯನ್ನ ಪ್ರಶ್ನೆ ಮಾಡಿ ಕೇಳಿದಾಗ ಆ ಧರ್ಮಪತ್ನಿ ಹೇಳ್ತಾರೆ, ಮಾತಾ ರಮಾಬಾಯಿ, ಈಗ ಯಾರು ಹೇಳುವಂತ ಹೆಣ್ಣಿದ್ದಾರೆ ಅಂತ ನನಗೆ ಗೊತ್ತಿಲ್ಲ, ಅದು ಎಲ್ಲೋ ದಯವಿಟ್ಟು ಯಾರು ಮಹಿಳೆಯರು ಬೇಸರ ಪಡಬಾರ್ದು. ಆದರೆ ಈ ಕಾಲದಲ್ಲಿರ್ತಕ್ಕಂಥ ಹೆಣ್ಣು ಮಹಿಳೆಯರೇ ಬೇರೆ. ಮಹಾಮಾತೆ ರಮಾಬಾಯಿ ಅವರು ಏನೂ ಕೇಳಿಲ್ಲ ರೀ ಅಂಬೇಡ್ಕರ್ ಜಿ, ಬಹುಶಃ ನೀನು ಯಾವ ಕುಟುಂಬದಲ್ಲಿ ಸೈನಿಕರ ಮನೆಯಲ್ಲಿ ಜನಿಸಿದೆಯೋ ನಾನು ಸಹ ಅದೇ ಸೈನಿಕರ ಮನೆಯಲ್ಲಿ ಜನಿಸಿದ್ದೀನಿ, ದಯವಿಟ್ಟು ನೀನು ಆ ಮಾತನ್ನು ಹೇಳ್ಬೇಡಿ. ನನಗೆ 5 ಜನ ಮಕ್ಕಳು, 5 ಜನ ಮಕ್ಕಳಲ್ಲಿ 4 ಜನ ಮಕ್ಕಳನ್ನು ಕಳ್ಕೊಬಿಟ್ಟಿದ್ದೀನಿ. ಇಳಿದಿರ್ತಕ್ಕಂದು ನಂದು ಮತ್ತು ನನ್ನ ಮಗಂದು ಒಂದೇ 2 ಜೀವ. ಬೇಕಾಗಿದ್ರೆ ನನ್ನ ಜೀವ ಕೂಡ ತಗೊಳ್ಳಿ, ಆದರೆ ನಾನು ಯಾವುದೇ ಕಾರಣಕ್ಕೆ ನನ್ನ ಪತಿಯ ಅಂದರೆ ನಿನ್ನ ಒಂದು ಹೋರಾಟಕ್ಕೆ ಯಾವುದೇ ಕಾರಣಕ್ಕೆ ನಾನು ಅಡ್ಡಿಯಾಗುವುದಿಲ್ಲ ಎನ್ನುವಂಥ ಮಾತನ್ನು ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಮನವೊಲಿಸಿ, ಆಯಿತು ಎಲ್ಲ ನಾವು ಇದು ಮಾಡೋಣ, ನಾವು ಬಂದಿರತಕ್ಕಂಥ ಅನುಪಚಾರಲ್ಲ ನಾವು ಹೊರಡ್ತೀವಿ ಅಂದರೆ ವೆಪರ್ಮೆಚ್ ಅಂತ ಪಿರಿಮೆಚ್ ಅಂತ ಎಲ್ಲರೂ ಹೊರಟೋಗ್ತಾರೆ. ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಳುತ್ತಾ ತನ್ನ ದುಃಖವನ್ನು ತನ್ನ ಧರ್ಮಪತ್ನಿ ಹಂಚಿಕೊಳ್ಳುವಂಥ ಸಂದರ್ಭದಲ್ಲಿ ಸಹ ಬಾಬಾ ಸಾಹೇಬ್ ಅವರಿಗೆ ದೇಶಕ್ಕಾಗಿ, ಈ ದೇಶದ ಜನತೆಗಾಗಿ, ಈ ದೇಶದ ಅಂಧಕಾರಕ್ಕಾಗಿ, ಈ ದೇಶದ ಶೈಕ್ಷಣಿಕಗಾಗಿ, ಈ ದೇಶದ ಎಲ್ಲ ಸ್ವಾತಂತ್ರ್ಯದ ಹಕ್ಕುಗಳಿಗಾಗಿ, ಸಮಾನತೆಗಾಗಿ ಹೋರಾಟ ಮಾಡಿರ್ತಕ್ಕಂಥ ಏಕೈಕ ನಾಯಕ, ಅಮರವೀರ, ವಿದ್ಯಾಸಾಗರ ಹಾಗೂ ಈ ದೇಶದ ಮಹಾ ಕಣ್ಮಣಿಯಾದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ವೀರ್, ಜೈ ಕರ್ನಾಟಕ.